ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದಿದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅದರಲ್ಲೂ ಪ್ರಮುಖವಾಗಿ 5 ಗ್ಯಾರಂಟಿಗಳು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಆಗಿರ್ಬೋದು, ಯುವ ನಿಧಿ, ಇವೆಲ್ಲವನ್ನೂ ಕೂಡ ಕೊಟ್ಟಂತ ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ಮತ ಬಿತ್ತು ಅವರಿಗೆ. ಸೊ ಅಧಿಕಾರಕ್ಕೇನೋ ಏರಿದ್ರು. ಇಡೀ ರಾಜ್ಯದಾದ್ಯಂತ ಈ ಗ್ಯಾರಂಟಿ ಚರ್ಚೆಯಾಗಿ ದೇಶದಾದ್ಯಂತ ಚರ್ಚೆ ಆಯಿತು. ಆದರೆ ಆ ಗ್ಯಾರಂಟಿಗಳೇ ಈಗ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಿದೆಯಾ ಅನ್ನುವಂಥ ಪ್ರಶ್ನೆ ಅಂಕಿ ಅಂಶಗಳು ಉತ್ತರವನ್ನ ಕೊಡ್ತಾ ಇದ್ದಾವೆ. ಅದಕ್ಕೆ ಆರ್ಥಿಕ ಹೊರೆ ಬಜೆಟ್ನಲ್ಲಿ ಈಗ ಕಾಣಿಸ್ತಾ ಇರುವಂಥದ್ದು. ಬಜೆಟ್ನಲ್ಲಿ ಹೇಳಿದ್ದನ್ನ ಮಾಡಲಾಗದೆ ಪರದಾಟವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನುದಾನ ಘೋಷಣೆ ಆಯಿತು, ಅನುದಾನ ಮಾತ್ರ ಬಂದಿಲ್ಲ. ಬಜೆಟ್ನಲ್ಲೇನೋ ಹೇಳ್ಬಿಟ್ರು, ಅನುದಾನವನ್ನ ಘೋಷಣೆ ಮಾಡಿದ್ರು. 3,71,000 ಕೋಟಿ ದೊಡ್ಡ ಗಾತ್ರದ ಬಜೆಟ್ ಅನ್ನ ಕಳೆದ ಬಾರಿ ಸಿದ್ದರಾಮಯ್ಯನವರು ಮಂಡಿಸಿದ್ದು. 15ನೇ ಬಜೆಟ್, ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ 15. ಆ ಸಂದರ್ಭದಲ್ಲಿ ಮಂಡಿಸಿದ್ದು. ಆದರೆ ಅದೆಲ್ಲವೂ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಜಾರಿಯಾಗಿದೆಯಾ, ಹೋಗಿದೆಯಾ ಹಣ? ಇಲ್ಲ. ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣ ಹೋಗಿಬಿಟ್ಟಿದೆ. ಸರ್ಕಾರ ನಾನಾ ರೀತಿಯಲ್ಲಿ ಈಗ ಆಲ್ರೆಡಿ ಯಾವೆಲ್ಲ ಬೆಲೆ ಏರಿಕೆಯನ್ನ ಎಲ್ಲ ಮಾಡಿದೆ ನಿಮಗೂ ಕೂಡ ಗೊತ್ತಿದೆ. ಆದರೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೇರೆ. ಕರ್ನಾಟಕದ ಅಭಿವೃದ್ಧಿ ಯೋಜನೆ ವರದಿಯಲ್ಲಿ ಉಲ್ಲೇಖ ಆಗಿದೆ ಇದು. ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದ ಸರ್ಕಾರ. ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬಿಡುಗಡೆ ಆಗಿಲ್ಲ. 2,000 ರೂಪಾಯಿ ಕೊಡ್ತಾ ಇದ್ರಲ್ಲ ಪ್ರತಿ ತಿಂಗಳು, ಅದು 3 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಇನ್ನು ಅನ್ನಭಾಗ್ಯದ ಯೋಜನೆ ಅಡಿಯ ಹಣ 5 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಇದರ ಜೊತೆಗೆ ನಾನಾ ಸಮಸ್ಯೆಗಳು ಇಲಾಖಾವಾರು ಏನೇನೆಲ್ಲ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು, 15,000 ಕೋಟಿ, 20,000 ಕೋಟಿ, ಈ ರೀತಿಯಾಗಿಲ್ಲ. ಅದಕ್ಕೆ ಅರ್ಧಕ್ಕರ್ಧ ಅಷ್ಟೇ ಹಣ ಹೋಗಿರುವಂಥದ್ದು. ಎಲ್ಲ ಇಲಾಖೆಯಲ್ಲೂ ಕೂಡ ಸಾವಿರಾರು ಕೋಟಿ ಅನುದಾನದ ಕೊರತೆ ಕಾಣ್ತಾ ಇದೆ. ಸರ್ಕಾರದಲ್ಲಿ ಸುಮಾರು 1 ಲಕ್ಷ ಕೋಟಿಗೂ ಅಧಿಕ ಹಣದ ಕೊರತೆ ಎದುರಾಗಿರುವಂಥದ್ದು. 1,27,000 ಕೋಟಿ ಹಣ ಕೊರತೆ ಆಗಿರುವಂಥದ್ದು. ನಾನಾ ಇಲಾಖೆಗಳು ಅರ್ಧಕ್ಕರ್ಧ ಅಷ್ಟೇ ಹಣ ಹೋಗಿರುವಂಥದ್ದು. ಅದರಲ್ಲೂ ಕೂಡ ಗೊತ್ತಾಗ್ತಾ ಇದೆ ಡೆವಲಪ್ಮೆಂಟಿಗೂ ಕೂಡ ಹಣವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಗ್ಯಾರಂಟಿಗಳನ್ನ ಬ್ಯಾಲೆನ್ಸ್ ಮಾಡ್ಲಾಗ್ತಾ ಇಲ್ಲ, ಮತ್ತು ಒಂದ್ ಕಡೆ ಅಭಿವೃದ್ಧಿಗೂ ಕೂಡ ಹಣವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಈ ಒಂದು ಗ್ಯಾರಂಟಿಗಳ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಸರ್ಕಾರ ಬೇರೆ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿರಾಗ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಇನ್ನ ಬಿಜೆಪಿಯಲ್ಲೂ ಕೂಡ ನಾನಾ ರೀತಿಯಾದಂತಹ ಬಣ ರಾಜಕೀಯ ಇನ್ನಷ್ಟು ತಾರಕಕ್ಕೇರ್ತಾ ಇದೆ. ಟ್ವಿಸ್ಟ್ಗಳು ಬೇರೆ ಸಿಗ್ತಾ ಇರುವಂಥದ್ದು, ಟರ್ನ್ಗಳು ಆಗ್ತಾ ಇರುವಂಥದ್ದು ಬಿಜೆಪಿಯಲ್ಲಿ. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಫಸ್ಟ್ ಕಾಂಗ್ರೆಸ್ ವಿಚಾರಕ್ಕೆ ಹೋಗೋಣ. ಪಟೇಲ್ ರೈ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ತಪ್ಪಿದೆ. ಆರ್ಥಿಕ ಇಲಾಖೆಯ ವಿಚಾರದಲ್ಲಿ ನೋಡೋದಾದ್ರೆ ಹಳಿ ತಪ್ಪಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದ್ ಕಡೆ ಗ್ಯಾರಂಟಿಗಳನ್ನ ಕೂಡ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಒಂದ್ ಕಡೆ ಅಭಿವೃದ್ಧಿಯನ್ನ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಸಿದ್ದರಾಮಯ್ಯನವರ ಗೌರ್ಮೆಂಟು ಅಂತ. ಪೃಥ್ವಿರಾಜ್ ಆರ್ನಳ್ಳಿ ಕರ್ನಾಟಕ ಅಭಿವೃದ್ಧಿ ಯೋಜನೆ ಒಂದು ಶಾಕಿಂಗ್ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 1.5 ಕೋಟಿಗೂ ಹೆಚ್ಚು ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ತಲುಪ್ತಿರ್ತಕ್ಕಂಥದ್ದು. ಅಂದರೆ 1.5 ಕೋಟಿ ಮಹಿಳೆಯರಿಗೆ. ಅದರಲ್ಲಿ ಕಳೆದ 3 ತಿಂಗಳಿಂದಲೂ ಕೂಡ ಸರ್ಕಾರ ಬಾಕಿ ಹಣವನ್ನು ಆಗದಲ್ಲಿರ್ತಕ್ಕಂಥದ್ದು, ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಸುಮಾರು ತಿಂಗಳಿಗೆ 2,500 ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಹಣವನ್ನು ಖಾತೆಗೆ ಹಾಕಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 3 ತಿಂಗಳಿಂದ ಬಾಕಿ ಇರ್ತಕ್ಕಂಥ ಹಣದ ಮೊತ್ತ ಸುಮಾರು 7,517 ಕೋಟಿ ರೂಪಾಯಿಯನ್ನು ಇನ್ನೂ ಕೂಡ ಸರ್ಕಾರ ಹಾಕಲಿ. ಇದು ಸರ್ಕಾರಕ್ಕೆ ಅತಿ ದೊಡ್ಡ ಹೊರೆ ಅಂತಲೂ ಕೂಡ ಹೇಳ್ತಿರ್ತಕ್ಕಂಥದ್ದು. ಇನ್ನು ಅನ್ನಭಾಗ್ಯ ಅಕ್ಕಿಯಲ್ಲೂ ಕೂಡ ಪ್ರತಿ ಕುಟುಂಬಕ್ಕೆ ಕೂಡ 5 kg ಅಂದರೆ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಸರ್ಕಾರ ತನ್ನ ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು. ಆದರೆ ಅಕ್ಕಿಯ ಬದಲು ಹಣವನ್ನು ಕೊಡ್ತಿರ್ತಕ್ಕಂಥದ್ದು ಸುಮಾರು 5 kgಗೆ 34 ರೂಪಾಯಿ, ತಲಾ 34 ರೂಪಾಯಿ ಅಂತೇಳಿ ಒಟ್ಟು 170 ರೂಪಾಯಿ ಹಣವನ್ನು ಕೊಡಬೇಕಾಯ್ತು. ಇದು ಕೂಡ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಇದು ಕೂಡ ಎಲ್ಲೊಂದು ಕಡೆ ಅನ್ನಭಾಗ್ಯ ಯೋಜನೆ ಬ್ಯಾಲೆನ್ಸ್ ಕೂಡ ಸುಮಾರು 680 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಇನ್ನು ಉಳಿದಂಥ ಅನೇಕ ಯೋಜನೆಗಳಿಗೆ ಸರ್ಕಾರದ ಬಳಿ ಸದ್ಯಕ್ಕೆ ಹಣ ಇಲ್ಲ. ಗ್ಯಾರಂಟಿ ಹಣವನ್ನು ಎಲ್ಲೊಂದು ಕಡೆ ಕೊಡಲಿಕ್ಕೆ ಸರ್ಕಾರಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಕರ್ನಾಟಕ ಅಭಿವೃದ್ಧಿ ಯೋಜನೆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಸರ್ಕಾರಕ್ಕೆ ಆದಾಯ ಕೂಡ ಕಡಿಮೆ ಆಗ್ತಿರ್ತಕ್ಕಂಥದ್ದು, ರಾಜಸ್ವ ಕೂಡ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಕಂದಾಯ ಇಲಾಖೆ ಎಡವಟ್ಟಿಂದ ಸುಮಾರು 2,000 3 ಸಾವಿರ ಕೋಟಿನಷ್ಟು ಆಗಿರ್ತಕ್ಕಂಥ ಎಂಬ ವರದಿ ಕೂಡ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಲ್ಲೊಂದು ಕಡೆ ಗ್ಯಾರಂಟಿ ಖಾತರಿಯನ್ನು ಕೊಟ್ಟಂಥ ಸರ್ಕಾರಕ್ಕೆ ತನ್ನ ಖಾತರಿಯನ್ನೇ ತಾನು ಉಳಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಅನಿವಾರ್ಯ ಸಂಕಷ್ಟ ಸ್ಥಿತಿ ಆಗಿರ್ತಕ್ಕಂಥ. ಆ ಮುಖಾಂತರ ರಾಜ್ಯದ ಆರ್ಥಿಕ ಸ್ಥಿತಿ ಅಳಿತಪ್ಪಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ದುರದೃಷ್ಟಕರ
ದುರದೃಷ್ಟಕರ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈ ಯೋಜನಾ ಅಭಿವೃದ್ಧಿ ಕರ್ನಾಟಕ ಅಭಿವೃದ್ಧಿ ಯೋಜನೆ ವರದಿಯಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರದ ಆರ್ಥಿಕ ಕೊರತೆಯಿಂದ ಗ್ಯಾರಂಟಿಯ ಹಣವನ್ನು ಕೂಡ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಇದು ಎಲ್ಲ ಒಂದು ಕಡೆ ಇದೇ ಕಾರಣಕ್ಕಾಗಿ ಗ್ಯಾರಂಟಿ ಹಣವನ್ನು ಆಗ್ತಿಲ್ಲ ಅನ್ನೋದು ಈಗ ಸತ್ಯ ಹೊರ ಬಂದಿರತಕ್ಕಂಥದ್ದು. ಯಾಕಂದರೆ ಈಗಾಗಲೇ ರಾಜ್ಯಾದ್ಯಂತ ಅನೇಕ ಮಹಿಳೆಯರಿಗೆ ಸರ್ಕಾರದ ವಿರುದ್ಧ ಕಿಡಿಕಾರ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅನ್ನಭಾಗ್ಯ ಅಕ್ಕಿಯನ್ನು ಈಗ ಮತ್ತೆ 5 kg ಮತ್ತೆ 5 kg ನಾವು ಅಕ್ಕಿಯನ್ನು ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮತ್ತು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಗ್ಯಾರಂಟಿ ಯೋಜನೆಯ ಹಣವನ್ನು ಸಂಪೂರ್ಣವಾಗಿ ತುಂಬಲಾರದಂಥ ಕಷ್ಟ ಎದುರಾಗಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ಹಣವನ್ನು ಹೊಂದಿಸಲಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಕರ್ನಾಟಕ ಅಭಿವೃದ್ಧಿ ಯೋಜನೆ ವರದಿ ಕೂಡ ಮಂಡಿಸಿರ್ತಕ್ಕಂಥದ್ದು ಪೃಥ್ವಿ. ಆ ಮುಖಾಂತರ ಎಲ್ಲ ಒಂದು ಕಡೆ ತಾನು ನುಡಿದಂತೆ ನಡೀಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅನ್ನೋಕ್ಕೆ ಕಾರಣ ಅದು ಆರ್ಥಿಕ ಸಂಕಷ್ಟ ಅಂತ ಹೇಳಲಾಗ್ತದೆ. ಸುಮಾರು 2024 ಮತ್ತು 25 ಸಾಲಿನಲ್ಲಿ ಒಟ್ಟಾರೆ ಆರ್ಥಿಕ ವಹಿವಾಟಿನಲ್ಲಿ ಗ್ಯಾರಂಟಿಗಳಿಗಾಗಿ ಸುಮಾರು 52ರಿಂದ ಈಗ ಪಟೇಲ್ರೆ 54,000 ಕೋಟಿ 2024-25 ಸಾಲಿನಲ್ಲಿ ನೀವೇ ಹೇಳ್ತಾ ಇದ್ರಿ 52,000 ಕೋಟಿ ಹಣವನ್ನ ಗ್ಯಾರಂಟಿಗೋಸ್ಕರನೇ ಮೀಸಲಿಡಲಾಗಿತ್ತು. ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಮತ್ತೆ ನಿನ್ನೆ ಬೇರೆ ಹೇಳ್ತಾರೆ KJ ಜಾರ್ಜ್ ಅವರು ತಿಂಗಳಿಗೊಂದ್ಸಲಿ ಕರೆಕ್ಟಾಗಿ ಹಾಕೋದಕ್ಕೆ ಅದೇನು ಗೌರ್ಮೆಂಟ್ ಸ್ಯಾಲ್ರಿನ ಅಂತ ಹೇಳ್ತಾರೆ. ಇವ್ರು ತಿಂಗಳಿಗೊಂದ್ಸಲಿ ಹಾಕೋದಕ್ಕೆ ಕಾರಣಕ್ಕೋಸ್ಕರನೇ ಅಲ್ಲಿ ಇವರಿಗೆ ಮತ ಬಿದ್ದಿರುವಂಥದ್ದು ಅನ್ನುವಂಥ ಒಂದು ಕಲ್ಪನೆನೂ ಕೂಡ ಇವರಿಗೆ ನೆಟ್ಟಗಿಲ್ಲ. ಸಾಕಷ್ಟು ಜನ ಸಚಿವರುಗಳು ಕೂಡ ಈಗ ಗ್ಯಾರಂಟಿ ವಿಚಾರದ ಬಗ್ಗೆ ಶ್ರೀಮಂತರುಗಳು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಪರಿಷ್ಕರಣೆ ಮಾಡುವಂತ ಸಾಧ್ಯತೆ ಏನಾದರೂ ಇದೆಯಾ ನೆಕ್ಸ್ಟ್ನ ಬಜೆಟ್ನ ಒಳಗಾಗಿ? ಮತ್ತೊಂದು ಕಡೆ ಬೆಲೆ ಏರಿಕೆ ಎಲ್ಲ ಮಾಡಿ ಏರಿಗೆಗೂ ಹಣವನ್ನು ಹೊಂದಿಸುವಂತ ಪ್ಲಾನ್ ಅನ್ನ ಕೂಡ ಮಾಡಲಾಗಿತ್ತು. ಅದು ಕೂಡ ವರ್ಕೌಟ್ ಆಗ್ತಾ ಇಲ್ವಾ? 19,000 ಕೋಟಿಯಷ್ಟು ಹಣದ ಸಾಲವನ್ನ ಬೇರೆ ಪಡ್ಕೊಂಡಿದ್ರು. ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಈಗ 25-26 ಸಾಲಿನ ಬಜೆಟ್ನದಾದ್ರೂ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮುಂದಾಗ್ಲಾಗ್ತದೆ? ಇಲ್ಲೂ ಕೂಡ ಬರೀ 4 ಲಕ್ಷ ಕೋಟಿ ದಾಟ್ತಾ ಇದೀವಿ ಅನ್ನುವಂಥದ್ದು ಹೆಸರಿಗೆ ಮಾತ್ರ ತೋರಿಸ್ತಾರೆ ಹೇಗೆ ಅಂತ? ಪೃಥ್ವಿ, ಕೆಲವು ಸಚಿವರುಗಳು ಜನರಿಗಾಗಿ ಅವರು ಸಚಿವರಾಗಿಲ್ಲ. ಅದರಲ್ಲಿ ಜಾರ್ಜ್ ಕೂಡ ಹೊರತಲ್ಲ. ಜಾರ್ಜ್ ಅವರು ಅವರಿಗಾಗಿ ಸಚಿವರಾಗಿರ್ತಕ್ಕಂಥದ್ದು, ಅವರ ಸ್ಟೇಟಸ್ಗಾಗಿ ಸಚಿವರಾಗಿರ್ತಕ್ಕಂಥ. ಹಾಗಾಗಿ ಜನರ ವಿಚಾರ ಬಂದ ಸಂದರ್ಭದಲ್ಲಿ ಗ್ಯಾರಂಟಿ ವಿಚಾರದಲ್ಲಿ ಉಡಾಪಿ ಉತ್ತರವನ್ನು ಕೊಡ್ತಾರೆ. ಯಾಕಂತೇಳಿದ್ರೆ ಅವರಿಗೆ ಎಲ್ಲೊಂದು ಕಡೆ ಅವರ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಮತಗಳಿರ್ತಕ್ಕಂಥದ್ದು. ಹಾಗಾಗಿ ಗೆಲುವು ಸುಲಭ ಅನ್ನೋ ಕಾರಣಕ್ಕಾಗಿ ನಾನು ಏನು ಮಾತಾಡೋದು ನಡೀತೆ ಅನ್ನೋವಂಥದ್ದು ಮತ್ತು ಹೈಕಮಾಂಡ್ ಜೊತೆ ಅತ್ಯಂತ ಆತ್ಮೀಯ ಸಂಬಂಧಗಳಿರ್ತಕ್ಕಂಥ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇವರಂಥವರು ಮಂತ್ರಿಗಳು ಆಗ್ತಾನೆ ಇರ್ತಾರೆ ಮತ್ತು ಉಡಾಪೆಯ ಈ ರೀತಿ ಉತ್ತರವನ್ನು ಕೊಡ್ತಾನೆ ಇರ್ತಾರೆ. ಸದ್ಯ ಈಗ ಸರ್ಕಾರಕ್ಕೆ 52ರಿಂದ 54,000 ಕೋಟಿ ಬೇಕಾಗಿರ್ತಕ್ಕಂಥ, ಸರ್ಕಾರಕ್ಕೆ ಆದಾಯ ಕೊರತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಎಲ್ಲೊಂದು ಕಡೆ ಗ್ಯಾರಂಟಿ ಹಣವನ್ನು ತುಂಬುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥದ್ದು. ಗ್ಯಾರಂಟಿ ಎಲ್ಲೊಂದು ಕಡೆ ಮಿಸ್ಯೂಸ್ ಆಗ್ತಿರ್ತಕ್ಕಂಥದ್ದು. ಕೆಲ ಉಳ್ಳವರು ಕೂಡ ಗ್ಯಾರಂಟಿಯನ್ನು ಉಪಯೋಗ ಮಾಡ್ಕೊಳ್ತಿರ್ತಕ್ಕಂಥ. ಹಾಗಾಗಿ ಇದನ್ನು ಅಧಿಕಾರಿಗಳ ಮುಖಾಂತರ ಯಾರೆಲ್ಲ ಮಿಸ್ಯೂಸ್ ಮಾಡ್ಕೊತಾರೆ ಅದನ್ನು ಪರಿಷ್ಕರಣೆ ಮಾಡಿದರೆ ಮಾತ್ರ ಎಲ್ಲೊಂದು ಕಡೆ ಸರ್ಕಾರಕ್ಕೂ ಉಳಿವು ಮತ್ತು ರಾಜ್ಯದ ಜನರಿಗೂ ಉಳಿವು ಅಂತೇಳಿ ಕೂಡ ಹೇಳ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮತ್ತೆ ಈಗ 25 ಮತ್ತು 26ನೇ ಸಾಲಿನ ಬಜೆಟನ್ನು ಮಾರ್ಚ್ 7ನೇ ತಾರೀಕು ಮುಖ್ಯಮಂತ್ರಿಗಳು ಮಂಡಿಸ್ತಿದ್ದಾರೆ. ಸುಮಾರು 4 ಲಕ್ಷ ಕೋಟಿಗೂ ಹೆಚ್ಚಿನ ಬಜೆಟ್ ಅಂತೇಳಿ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಬಜೆಟ್ನಲ್ಲಿ ಈಗ ಒಂದು ಕಡೆ ಶಾಸಕರು ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಎಲ್ಲೊಂದು ಕಡೆ ಹೋರಾಟವನ್ನು ಶುರು ಮಾಡಿರ್ತಕ್ಕಂಥದ್ದು. ಇದರ ನಡುವೆ ಗ್ಯಾರಂಟಿ ಇರ್ತಕ್ಕಂಥದ್ದು, ಗ್ಯಾರಂಟಿ ಕೂಡ ಹಣವನ್ನು ಆಗ್ತಿಲ್ಲ ಅಂತ ಈಗಾಗಲೇ ವರದಿ ಕೂಡ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಸರ್ಕಾರಕ್ಕೆ ಕೆಲವೊಂದು ಕಡೆ ಆರ್ಥಿಕ ಹೊರೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆದಾಯ ಕ್ರೋಢೀಕರಣಕ್ಕೆ ಕೂಡ ಕಷ್ಟ ಆಗ್ತಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಬೆಲೆ ಏರಿಕೆ ಅಂತ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಂದಾಯ ಇಲಾಖೆಯ ಎಲ್ಲ ಒಂದಷ್ಟು ಸಾಫ್ಟ್ವೇರ್ ವಿಚಾರಗಳು ಇರ್ತಕ್ಕಂಥದ್ದು ಮತ್ತು ಸರ್ವರ್ ಡೌನ್ ವಿಚಾರದಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ಸುಮಾರು 2,000 ಕೋಟಿ ರೂಪಾಯಿ ನಷ್ಟ ಆಗ್ತಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಎಲ್ಲ ನೋಡಿದ್ರೆ ಒಂದು ಕಡೆ ಸರ್ಕಾರ ಸದ್ಯದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಾಗ್ತಿದೆ. ಹಾಗಾಗಿ ಈ ಆರ್ಥಿಕ ಸಂಕಷ್ಟದಿಂದ ಪಾರಾಗಲೆಲ್ಲ ಒಂದು ಕಡೆ ಮತ್ತೆ ಅನಿವಾರ್ಯವಾಗಿ ಸಾಲದ ಮೊರೆ ಹೋಗುವ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ದುರದೃಷ್ಟಕರ ಅಂತಲೇ ಹೇಳ್ಬೋದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.